ಭಗವಂತನಿಗೆ ಸ್ತುತಿ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಜೋಹರ್. ನಾನು ಅರುಣ್ ಪಾಯಸ್ ಮಾಡ್ಕಿ. ಇಂದು ಮೊದಲನೇ ಸೆಪ್ಟೆಂಬರ್ 2024 ಭಾನುವಾರ. ಇಂದಿನ ಉತ್ತಮ ಸಂದೇಶ. ಇಂದು ನಮ್ಮ ಪ್ರಭು. ಇಂದು ನನ್ನ ಕುಟುಂಬದವರು ಹಾಜರಿದ್ದರು. ಹಗಲಿನಲ್ಲಿ ಅವನು ಪಡೆದದ್ದು. ಭಗವಂತನ ಕೋರಿಕೆ. ಇಂದಿನ ಶುಭ ಮುಹೂರ್ತ ಮಾ ವೇಲಕನ್ನಿ ಮೇರಿ ತಾಯಿಯ ಜನ್ಮದಿನದಂದು. ಪ್ರತಿ ವರ್ಷ ಸೆಪ್ಟೆಂಬರ್ 8ರಂದು ಮೇಲಿನ ಸಂಬಂಧಗಳಲ್ಲಿ ಒಂದರಿಂದ ಸೇರಿಸಲು ಉದ್ದೇಶಿಸಿ ಹೇಳಿದರು. ಪ್ರತಿ ವರ್ಷ ಸೆಪ್ಟೆಂಬರ್ 14ರಂದು ಕ್ರಾಸ್ ಮಾಡಿ ವಿಜಯ ಪರ್ವದ ಶುಭ ದಿನವನ್ನು ಆಚರಿಸೋಣ. ಸೆಪ್ಟೆಂಬರ್ 5ರಂದು ಶಿಕ್ಷಕರ ದಿನಾಚರಣೆಯ ಸಂಚಾಲಕರು ಡಾ. ಸರ್ವೆಪಲ್ಲಿ ರಾಧಾಕೃಷ್ಣನ್ ಅವರ ಜನನ ಮತ್ತು ಮರಣ. ಮದರ್ ತೆರೇಸಾ ಅವರ ಪುಣ್ಯತಿಥಿ ಆಚರಿಸಲಾಯಿತು. ಮತ್ತು ಸೆಪ್ಟೆಂಬರ್ 15ರಂದು ಮದರ್ ಮೇರೀಸ್ ಬ್ಯಾಪ್ಟೈಜ್ ಮಾಡಲಾಗುವುದು. ಮೊದಲ ಬೈಬಲ್ ಪಾಠದಲ್ಲಿ ಹೇಳಿದರು. ಅಧ್ಯಾಯ 13 ಪದ್ಯ ಸಂಖ್ಯೆ 60ರಲ್ಲಿ ಡೇನಿಯಲ್ ಪುಸ್ತಕ. ಆಗ ಇಡೀ ಸಭೆಯು ಗಟ್ಟಿಯಾದ ಧ್ವನಿಯಲ್ಲಿ ಕೂಗಿದರು ಮತ್ತು ತನ್ನನ್ನು ನಂಬುವವರನ್ನು ರಕ್ಷಿಸುವ ದೇವರನ್ನು ಸ್ತುತಿಸಿದರು. ಎರಡನೇ ಬೈಬಲ್ ಪಾಠದಲ್ಲಿ ಹೇಳಿದರು. ಅಜಿಕಿಜಲ್ ಪುಸ್ತಕದಲ್ಲಿ ಅಧ್ಯಾಯ 9 ಪದ್ಯ ಸಂಖ್ಯೆ 1. ನಗರವನ್ನು ಶಿಕ್ಷಿಸಲು ನೇಮಿಸಲ್ಪಟ್ಟವರು ತಮ್ಮ ಕೈಯಲ್ಲಿ ವಿನಾಶದ ಆಯುಧಗಳೊಂದಿಗೆ ಸಮೀಪಿಸುತ್ತಿದ್ದಾರೆ ಎಂದು ಕರ್ತನು ದೊಡ್ಡ ಧ್ವನಿಯಲ್ಲಿ ಹೇಳುವುದನ್ನು ನಾನು ಕೇಳಿದೆ. ಮತ್ತು ಕೊನೆಯ ಬೈಬಲ್ ಪದ್ಯದಲ್ಲಿ ಹೇಳಿದರು. ಪ್ರಜ್ಞಾಗ್ರಂಥ ಅಧ್ಯಾಯ 14ರಲ್ಲಿ ಶ್ಲೋಕ ಸಂಖ್ಯೆ 8. ಆದರೆ ಕೈಯಿಂದ ಮಾಡಿದ ಪ್ರತಿಯೊಂದೂ ಶಾಪಗ್ರಸ್ತವಾಗಿದೆ. ವಿಗ್ರಹ ಮತ್ತು ಅದನ್ನು ಮಾಡುವವನು 2. ಅವನು ಅದನ್ನು ಮಾಡಿದ ಕಾರಣ ಮತ್ತು ವಿಗ್ರಹವನ್ನು ಅವನು ಮರ್ತ್ಯನಾಗಿದ್ದರೂ ದೇವರು ಎಂದು ಕರೆಯಲಾಗುತ್ತದೆ. ನಾವು ಕಣ್ಣು ಮುಚ್ಚಿ ಪ್ರಾರ್ಥಿಸೋಣ. ಓ ನನ್ನ ತಂದೆ, ಓ ತಾಯಿ ವೇಲಿಕನ್ನಿ, ಇಂದು ನನ್ನ ಕರ್ತನಾದ ಯೇಸು ಕ್ರಿಸ್ತನೇ, ಪ್ರೀತಿಯ ಹೊಗಳಿಕೆ. ಅದೇ ಪರಿಸ್ಥಿತಿ ಇಂದಿನಿಂದ ಚಾಲ್ತಿಯಲ್ಲಿದೆ. ಪವಿತ್ರನ ಆರಾಧನೆಯು ಶಾಶ್ವತವಾಗಿ ಪೂಜಿಸಲ್ಪಡುತ್ತದೆ. ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ಆಮೆನ್. ಜೀಸಸ್ ಕ್ರೈಸ್ಟ್ ಕೂಡ